ಯಮಧರ್ಮ. ಆಹ್. ಚಿತ್ರಗುಪ್ತರೆ, ಪ್ರಭು, ಯಾಕೋ ನನ್ನ ಎಡಗಣ್ಣು 3-4 ದಿನಗಳಿಂದ ಒಂದೇ ಸಮನೆ ಬಡಿಯುತ್ತಿದೆಯಲ್ಲ, ಏನು ಕಾರಣವಿರಬಹುದು? ಯಮನಿಗೆ ಯಮಕಂಟಕ ಬಂದಿದೆ, ಅದಕ್ಕೆ. ಎಲ್ಲ ಅಧಿಕ ಪ್ರಸಂಗಿ. ನಾರಾಯಣ ನಾರಾಯಣ ನಾರಾಯಣ. ಓಹೋ, ನಾರದರು. ಇಷ್ಟು ದೂರ ಪ್ರಯಾಣ? ವಿನಾಕಾರಣ ಬರುವವರಲ್ಲ, ಬಂದ ಕಾರಣ? ಕಾರಣವೇನಿಲ್ಲ ಯಮರಾಜ, ನಾನು ಲೋಕ ಸಂಚಾರದಲ್ಲಿದ್ದೆ, ಮಧ್ಯೆ ನಿಮ್ಮ ದರ್ಶನ ಪಡೆದು ಹೋಗಲು ಬಂದೆ. ಹೌದೇನು? ಆಸೀನರಾಗಿ ವಿಶ್ರಮಿಸಿ. ಚಿತ್ರಗುಪ್ತರೆ, ಇಂದಿನ ವಿಚಾರಣೆಯನ್ನು ನಡೆಸೋಣವೇ? ಏನ್ ನಡೆಸೋದು ಪ್ರಭು? ದಿನೇ ದಿನೇ ಈ ಭರತಖಂಡದಲ್ಲಿ ದುರ್ಜನರ ಸಂಖ್ಯೆ ಕಡಿಮೆ ಆಗುತ್ತಲೇ ಇದೆ. ಇಂದಿಗೆ ಕೇವಲ 20 ಜನರಿದ್ದಾರೆ. ಹೌದಲ್ಲ ಚಿತ್ರಗುಪ್ತರೆ, ಇಂದಿಗೆ 20, ನಿನ್ನೆ 30, ಅದರ ಹಿಂದಿನ ದಿವಸ 40. ನೋಡಿದಿರಾ, ಭರತಖಂಡದ ಜನರು ನಮ್ಮ ಯಮಪಾಶಕ್ಕೆ ಅಂಜಿ ಸಜ್ಜನರಾಗುತ್ತಿದ್ದಾರೆ. ಓ ಭ್ರಮೆ! ಚಿತ್ರಗುಪ್ತ, ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ಶಾಂತಿ ಶಾಂತಿ ಯಮರಾಜ, ಶಾಂತಿ. ಕೋಪವೇಕೆ? ಚಿತ್ರಗುಪ್ತರ ಮಾತಿನಲ್ಲಿ ತಪ್ಪೇನಿದೆ? ಅವರು ಸತ್ಯವನ್ನೇ ಹೇಳುತ್ತಿದ್ದಾರೆ. ವ್ಯಥಾ ಭ್ರಮೆಯಲ್ಲಿ ಮುಳುಗಬೇಡ ಯಮರಾಜ. ಚಿತ್ರಗುಪ್ತ, ನಾರದರೆ, ನೀವು ನಮ್ಮನ್ನು ಅಪಹಾಸ್ಯ ಮಾಡುವಿರಾ? ಅಪಹಾಸ್ಯವಲ್ಲ ಕಾಲರಾಯ, ಸತ್ಯವೇ. ಭೂಲೋಕದಲ್ಲಿದ್ದ ಜ್ಞಾನಯೋಗಿಗಳ ನಡೆ ನುಡಿ ಪ್ರವಚನಗಳ ಪ್ರಭಾವವೇ ಇದಕ್ಕೆಲ್ಲ ಕಾರಣ. ನಿಮಗೆ ನಂಬಿಕೆ ಬರದೆ ಹೋದರೆ ಆ ನಿದರ್ಶನಗಳನ್ನು ನೇರವಾಗಿಯೇ ತೋರಿಸುತ್ತೇನೆ, ನಡೆಯಿರಿ. ಹಾಗಿದ್ದರೆ ನಡೆಯಿರಿ, ನೋಡಿಯೇ ಬಿಡೋಣ. ನಾರಾಯಣ ನಾರಾಯಣ ನಾರಾಯಣ. ಅಲ್ಲಿ ನೋಡಿ ಯಮರಾಜ. ಅಮ್ಮ ತಾಯಿ, ಏನನ್ನ ದಾನ ಧರ್ಮ ಮಾಡ್ರಮ್ಮ. ಅಮ್ಮ ತಾಯಿ. ಓಹೋ, ದಾನ! ಎಂತ ಮಹತ್ ಕಾರ್ಯ ಮಾಡುತ್ತಿದ್ದಾನೆ ಈತ ನೇರ ಸ್ವರ್ಗವೇ. ಅದೇನದು? ಅಲ್ಲಿ ಯಾರೋ ಏನನ್ನೋ ಹಿಡಿದು ಯಾವುದಕ್ಕೋ ಹೊಂಚು ಹಾಕುತ್ತಿದ್ದಾರಲ್ಲ? ಪ್ರಚಾರಕ್ಕೆ ಹೊಂಚು ಹಾಕುತ್ತಿದ್ದಾರೆ ಪ್ರಭು. ಪ್ರಚಾರವೇ? ಅದು ಕ್ಯಾಮರ ಯಮರಾಜ. ಕ್ಯಾಮರವೇ? ಓಬಿರಾಯನ್ ಕಾಲದ ಯಮ, ಇನ್ನೂ ಅಪ್ಡೇಟೇ ಆಗಿಲ್ಲ. ಚಿತ್ರಗುಪ್ತ, ಅವರು ದಾನದ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿದ್ದಾರೆ. ಎಲ್ಲ ಪಾಪಿ, ಇರಿ ನಾರದರೆ, ಅವನನ್ನು ಹೊಸಕ್ಕೆ ಹಾಕಿ ಬರುತ್ತೇನೆ. ಶಾಂತಿ ಶಾಂತಿ ಯಮರಾಜ, ಶಾಂತಿ. ಅದಕ್ಕೆಲ್ಲ ಸಿದ್ಧಯೋಗಿಗಳ ಅನುಯಾಯಿಗಳಿದ್ದಾರೆ. ತಮ್ಮ, ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅನ್ಸ್ತಿದ್ಯಾ? ಒಬ್ಬ ಅಸಹಾಯಕನ ದೌರ್ಬಲ್ಯವನ್ನು ನೀನು ಲಾಭ ಮಾಡ್ಕೊಳ್ಳೋದು ತಪ್ತಾನೆ? ಇದರಲ್ಲಿ ತಪ್ಪೇನಾಯ್ತಣ್ಣ? ಅವನಿಗೇನು ಬೇಕೋ ಅದನ್ನ ಅವನಿಗೆ ಕೊಟ್ಟೆ, ನನಗೇನು ಬೇಕೋ ಅದನ್ನ ನಾನು ಪಡೆದೆ. ಇದು ಒಂದು ರೀತಿ ಸಮಾಜದಲ್ಲಿ ಸೇವೆ ತಾನೆ? ಸೇವೆ? ಸಮಾಜ ಸೇವೆ? ಸೇವೆ ಅನ್ನೋದು ನಿಷ್ಕಲ್ಮಶವಾಗಿರಬೇಕು. ಜಾತಿ ಭೇದ ಭಾವ ವರ್ಗ ವರ್ಣಗಳ ರಹಿತವಾಗಿರಬೇಕು. ರಾಗ ಭಾವಗಳ ದ್ವೇಷ ಬಂಧಗಳ ತ್ಯಾಗವಿರಬೇಕು. ಇದೆಲ್ಲ ಅಸಾಧ್ಯ ಬಿಡಿ. ಅದು ಈಗಿನ ಕಾಲದಲ್ಲಿ ಅಂತವ್ರು ಯಾರಿದ್ದಾರೆ? ಇದ್ರಲ್ಲ, ನಮ್ಮ ಶಿವಯೋಗಿ, ಜ್ಞಾನಯೋಗಿ, ಕಾಯಕ ಯೋಗಿ, ಸಿದ್ದೇಶ್ವರ ಸ್ವಾಮಿಗಳು. ಅವರ ಸರಳ ನಡೆ ನುಡಿ ಪ್ರಚಾರವಿಲ್ಲದ ಭಕ್ತಯೋಗಿಯವರು. ಓಹೋ, ಸನ್ಯಾಸಿಗಳು ಮಾಡಬಹುದು ಬಿಡಿ. ಸನ್ಯಾಸಿಯಾಗುವುದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಮಹಾನ್ ತ್ಯಾಗ ಬೇಕು. ಅಂತ ತ್ಯಾಗ ಏನು ಮಾಡಿದರು? ಸಂತನಾಗುವುದು ಅಂದರೆ ಅಷ್ಟು ಸುಲಭನಾ? ಇಲ್ಲ. ಜ್ಞಾನಯೋಗಿ ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದ ಮಗ 200 ಎಕರೆ ಜಮೀನು, ಒಕ್ಕಲುತನ, ಸಿರಿ ಕುಟುಂಬದ ಸಿರಿತನದ ಸಿದ್ಧಗುಂಡ ಎಲ್ಲವ ತೊರೆದು ಸಿದ್ದೇಶ್ವರನಾಗಿ ಜಗದುದ್ಧಾರಕ್ಕೆ ಡೊಂಕೆ ಕಟ್ಟಿ ನಿಲ್ಲಲು ಒಂದ್ ಸಂಕಲ್ಪ ಬೇಕಲ್ವಾ? ಒಂದ್ ಬಾರಿ ದೇವ್ರ ಜಾತ್ರೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಏರ್ಪಡಿಸಿದ್ದರು. ಮಾನವ ಜನ್ಮ ಪವಿತ್ರವಾದದ್ದು. ಆ ಪಾವಿತ್ರತೆನ ಕಾಪಾಡ್ಕೋಬೇಕು. ವ್ಯಾಮೋಹಕ್ಕೊಳಗಾಗಿ ಗುರುವಣ್ಣ ಮರಿಬಾರ್ದು. ತಂದೆ ತಾಯಿ ಜನ್ಮ ಕೊಟ್ಟರು ನಿಜ, ಆದ ಆ ಜನ್ಮಕ್ಕೆ ಮೂಲ ಸದ್ಗುರು. ಎಲ್ಲ ನಿಂದ ಅನ್ನೋ ಮನೋಭಾವ ಬೆಳೆಸ್ಕೋಬೇಕು. ಶ್ರೀ ಮಲ್ಲಿಕಾರ್ಜುನರ ಪ್ರಭಾವ ಸಿದ್ದೇಶ್ವರರ ಮೇಲೆ ಭಾರೀ ಪ್ರಭಾವ ಬೀರುತ್ತದೆ. ಅದಕ್ಕೆ ನಮ್ಮಿ ಶ್ರೀಗಳು
ಗುರುಗಳೇ, ಏನಪ್ಪ ನಿನ್ನ ಹೆಸರು? ಸಿದ್ದು. ಶುದ್ಧ ಮನಸ್ಸಿನ ಸಿದ್ದು. ಅಪ್ಪಾರ, ನಾನು ನಿಮ್ಮ ಜೊತೆ ಬರ್ತೀನ್ರಿ. ಬಾರಪ್ಪ ಕೂತ್ಕೋ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರೋವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ಮಾತಾ, ನೀನೆ ನನ್ನ ದಾತ, ನೀನೆ ಬಂಧು ಬಳಗ, ನೀನೆ ಎಲ್ಲವೋ. ಅಪ್ಪಾರ, ನಿಮ್ಮನ್ನು ನೋಡಾಕ ಬಿಜ್ಜರ್ಗಿಂದ ಸಿದ್ದೇಶ್ವರ ತಂದೆ ತಾಯಿ ಬಂದಾರ್ರಿ. ನದಿ ಬಂದು ಸಮುದ್ರ ಸೇರದ ಮತ್ತದನ್ನ ಎಲ್ಲಿ ಹುಡುಕ್ತಾರಂತವ್ರ? ಅಪ್ಪಾರ, ನೀವೇನು ಹೇಳಾಕತ್ತೀರ ನಾ ತಿಳಿಯವಲ್ದ್ರಿ. ಅವ್ರಿಗೆ ಬರಾಕ್ ಹೇಳೋಗಪ್ಪ. ಆಯ್ತ್ರಿ ಅಪ್ಪಾರ, ಬರ್ರಿ. ಅಪ್ಪಾರ, ಅಪ್ಪಾರ, ನಾನು ನನ್ನ ಮಗನನ್ನು ಭಿಕ್ಷೆ ಬೇಡುವುದಕ್ಕೆ ಬಂದಿದ್ದೀನಿ. ದಯಮಾಡಿ ನನ್ನ ಮಗನನ್ನು ನನ್ನ ಜೊತೆ ಕಲಿಸಿಕೊಡಿ ಅಪ್ಪಾರ, ಕಲಿಸಿಕೊಡಿ. ಅಪ್ಪಾರ, ಆಕೆ ಕಷ್ಟ ನಂಗೆ ನೋಡಕ್ಕಾಗತ್ತಿಲ್ಲ. ಊರಾಗಿನ ಮಂದಿ ಮಾತಾಡೋದು ಕೇಳಕ್ಕಾಗತ್ತಿಲ್ಲ. ಕಳಿಸ್ಕೊಡ್ರಿ ಅಪ್ಪಾರ, ನಮ್ಮ ಮಗನ ನಮ್ಮ ಜೊತೆ ಕಳಿಸ್ಕೊಡ್ರಿ. 100 ಮಂದಿ 100 ಮಾತಾಡ್ತಾರ. ಆ ಮಂದಿ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಹಿಂದೆ ಮಾತಾಡರು ನಾಳೆ ನಿಮ್ಮ ಮುಂದೆ ಮಂಡಿ ಊರು ಕೂರ್ತಾರ. ನನಗೂ ನಿಮ್ಮ ಸಂಕಟ ಅರ್ಥಕ್ಕೈತಿ. ನಾನು ಸಮುದ್ರಕ್ಕೆ ಹೆಂಗೆ ಕಟ್ಲಿ? ಇವನು ಹಂಗ. ನೀವು ಕರ್ಕೊಂಡು ಹೋದ್ರೂ ಕಟ್ಟಕ್ಕಾಗಲ್ಲ. ಯಾಕಂದ್ರೆ ಅದು ಮತ್ತೊಂದು ಕಡೆ ಹರಿತದ. ಇವನು ಸಾಮಾನ್ಯ ಬಾಲಕನಲ್ಲ. ಅಪ್ಪಾರ, ನೀವೇನಂತಿದ್ದೀರೋ ನನಗೆ ತಿಳಿವಲದು. ನನಗೆ ನನ್ನ ಮಗ ಬೇಕಪ್ಪಾರ, ನನಗೆ ನನ್ನ ಮಗ ಬೇಕು. ಅವ್ವ, ನೀನಿವತ್ತು ದೊಡ್ಡ ಮನಸ್ಸು ಮಾಡು. ನಿನ್ನ ಮಣಿ ಬೆಳಕು ಜಗತ್ತು ಬೆಳಗಾಕ ಹೊಂಟದ. ತಡಿಬೇಡವ. ಸಮಾಜಕ್ಕಾಗಿ ಒಳ್ಳೆ ತ್ಯಾಗ ಮಾಡು. ಮರಗಾಕ ಹೋಗ್ಬೇಡವ. ಅಪ್ಪಾರ, ಕರಳ ಕತ್ತರಿಸಿ ಸುಮ್ಮನೆ ಹೋಗು ಅಂದರೆ ಎಲ್ಲಿಗೆ ಹೋಗಲಿ? ನನಗೆ ನನ್ನ ಮಗ ಬೇಕಪ್ಪಾರ. ಸಿದ್ದಯ್ಯ, ಸಿದ್ದಪ್ಪ, ನೀನು ನನ್ನ ಜೊತೆ ಬಂದು ಬಿಡು ಮಗ, ಬಂದು ಬಿಡು ಮಗ. ಏಳು ಅಳ್ಬೇಡ, ಸಮಾಧಾನ ಮಾಡ್ಕೋ. ಆ ಭಗವಂತಂದು ಏನಾದ ಸಂಕಲ್ಪ ಹಂಗ ಆತೈತಿ. ಬಾ, ಸಮಾಧಾನ ಮಾಡ್ಕೋ, ಅಳ್ಬೇಡ. ಅಷ್ಟೆಲ್ಲ ಸಿರಿವಂತಿಕೆಯನ್ನು ತ್ಯಾಗ ಮಾಡಿ ಬಂದ್ರ ನಮ್ಮಿ ಅಪ್ಪರು. ಹಾಗಾದರೆ ಮುಂದೇನಾಯ್ತು? ಮುಂದ ಗುರುವಿನ ಗುಲಾಮಾದ ಶಿಷ್ಯನ್ಗ ಗುರುವ ತಂದೆ ತಾಯಿಯಾಗಿ ಸಾಲಿ ಕಲ್ಸಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದ್ರು. ಹಾಗೆ ಮಹಾರಾಷ್ಟ್ರದಲ್ಲಿರುವ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರು. ಅದಲ್ಲದೆ ತಮ್ಮ 19ನೇ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಾಗಿದ್ದಾಗಲೇ ತಮ್ಮ ಗುರುಗಳ ವಚನಗಳನ್ನು ಕ್ರೋಢೀಕರಿಸಿ ಸಿದ್ಧಾಂತ ಶಿಖಮಣಿ ಎಂಬ ಗ್ರಂಥ ರಚಿಸಿದರು. ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಮರಾಠಿ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿದರು. ತಮ್ಮ ಗುರುಗಳ ಕಾಲದ ನಂತರ ಅವರೇ ಗುರುಗಳಾದರು. ಮುಂದಿನ ಮಠದ ಗುರುಗಳು ಅವರೇ ಎಂದ ಮೇಲೆ ಅವರದು ವೈಭೋಗ ಜೀವನ ತಾನೆ ಬಿಡಿ. ಇಲ್ಲ, ಅವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ. ನನ್ನದು ತನ್ನದು ಎಂಬ ವ್ಯಾಮೋಹ ತೊರೆದ ಮಹಾನ್ ಪುರುಷ. ಅವ್ರ ಬಳಿ ಇದ್ದಿದ್ ಬರೀ 2 ಜೊತೆ ಕೈಮಗ್ಗದ ಬಟ್ಟೆ, 1 ಜೊತೆ ಚಪ್ಲಿ, ಕನ್ನಡಕ, ಅಷ್ಟೇ ಅವರ ಆಸ್ತಿ. ಒಂದ್ಬಾರಿ ಶ್ರೀಗಳ ಪ್ರವಚನ ನಡೀತಿತ್ತು. ಅಂತಿಮ ಸತ್ಯ ನಮಃ ಶಿವಾಯ, ಅಗಣಿತ ನಾಮ ನಮಃ ಶಿವಾಯ, ಅಘನಿರ್ಮೂಲ ನಮಃ ಶಿವಾಯ, ಅಮಿತಾನಂದ ನಮಃ ಶಿವಾಯ. Begin your day with a smile. End your day with a smile. Your life will be a heaven. ಅಪ್ಪಾರಿಗಂತೇಳಿ ಹೊಸ ಅರ್ಬಿ ತಂದೀನಿ, ಕೊಡಾಕಂತ ಬಂದಿದ್ದೆ. ಅಪ್ಪ, ಚಾಕ್ಲೇಟ್ ಕೊಡು ನನಗೆ. ಸುಮ್ನಿರೋ. ಏನ್ರಿ ಶಂಕರಪ್ಪರ, ಈ ಕಡೆ ಬಂದಿರಿ? ಅಪ್ಪಾರ ನೋಡ್ಬೇಕಿತ್ರಿ ಸ್ವಲ್ಪ. ಹೌದನ್ರಿ, ಅಪ್ಪಾರ ಪ್ರವಚನದೊಳಗದ್ರಿ, ಕೇಳಿ ಹೇಳ್ತೀನಿ. ಅಪ್ಪಾರ, ನಿಮ್ಮನ್ನು ನೋಡಕ್ಕಂತಂದು ಶಂಕರಪ್ಪರ ಬಂದಾರಿ. ಕಳಿಸ್ಕೊಡಪ್ಪ. ಆತ್ರಿ ಅಪ್ಪಾರ, ಬರ್ರಿ. ಅಪ್ಪ ಚಾಕ್ಲೇಟ್ ಕೊಡು. ಸುಮ್ನಿರೋ, ನಮಸ್ಕಾರ ಮಾಡು. ನಮಸ್ಕಾರ. ನಮಸ್ಕಾರಪ್ಪ. ಇದನ್ನು ತಗೋರಿ. ನಿಮ್ಮ ಬಲ್ಗೈ ತೋಳು ಹರಿದೈತಲ್ರಿ ಅಪ್ಪಾರ, ನಿಮ್ಗಂತೇಳಿ
ಹೊಸ ಅರ್ಬಿ ತಂದಿನ್ರಿ ನಾನು, ತಗೋರಿ ಇದನ್ನ. ಹೌದಲ್ಲ, ಹರಿದಾದ. ಈ ಕಡೆ ನೋಡು ಎಷ್ಟು ಚಂದ ಅದ, ಹಿಂದೆ ನೋಡು ಎಷ್ಟು ಮಸ್ತ್ ಅದ, ಮುಂದೆ ನೋಡಪ್ಪ ಎಷ್ಟು ಸೊಗಸದ. ಜಗತ್ನ್ಯಾಗ ಸುಂದರವಾಗಿರೋದು ಭಾಳ ಅದ, ಅದನ್ನ ನೋಡ್ಬೇಕಪ್ಪ ನಾವ. ಅಪ್ಪ ಅಪ್ಪ ಚಾಕ್ಲೇಟ್ ಕೊಡಪ್ಪ, ಚಾಕ್ಲೇಟ್ ಕೊಡು. ಸುಮ್ಮನಿರೋ, ಚಾಕ್ಲೇಟ್ ತಿನ್ಬಾರ್ದು, ಸುಮ್ಮನಿರು. ಚಾಕ್ಲೇಟ್ ಕೊಡು. ಏನಂತಪ್ಪ ಅವಂಗ? ಚಾಕ್ಲೇಟ್ ತಿಂದು ಹಲ್ಲೆಲ್ಲ ಹುಳ ತಿಂದವ್ರಿ ಅಪ್ಪಾರ, ಅಂದರೂ ಚಾಕ್ಲೇಟ ಕೇಳ್ತಿರ್ತಾನ. ಏನಾಗೋದಿಲ್ಲ, ಒಂದು ಕೊಡಪ್ಪ. ಏನಪ್ಪ ಅದ? ನಮ್ಮಪ್ಪ ದಿನಾಲು ಇದು ಸೇರ್ತಾರಿ. ಅದ್ರ ಮೇಲೆ ಏನು ಬರ್ದದು? ಓದು. ಸ್ಮೋಕಿಂಗ್ ಕಾಸಸ್ ಡಿಸೀಸ್. ಹಂಗಂದ್ರೆ ಏನಪ್ಪ? ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಶಂಕರಪ್ಪ, ನಿನ್ನ ಮಗ ಭಾರಿ ಶಾನೆ ಅದನಪ್ಪ. ಶಂಕರಪ್ಪ, ಚಾಕ್ಲೇಟ್ ಮೇಲೆ ಏನು ಬರ್ದದು? ಓದು. ಏನಿಲ್ರಿ ಅಪ್ಪಾರ. ಲೋಕದ ಡೊಂಕು ನೀವೇ ಕೆತ್ತಿದ್ದುವಿರಿ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ನೋ ಬಸವಣ್ಣವ್ರ ನುಡಿ ಕೇಳಿದೆಯಲ್ಪ ನೀ. ಮೊದಲು ನಮ್ಮ ತಪ್ಪನ್ನ ನಾವು ತಿದ್ಕೋಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೇಳ್ಬೇಕು. ತಪ್ಪಾತ್ರಿ ಅಪ್ಪಾರ, ಕ್ಷಮಿಸ್ಬಿಡ್ರಿ ನನ್ನ. ನಿನ್ನ ಕ್ಷಮ್ಸಾಕ ನಾ ಯಾರಪ್ಪ? ನಿನ್ನ ತಪ್ಪನ್ನ ನೀನು ತಿದ್ಕೊಂಡು ನಡೆದ್ರೆ ನಿನಗ ಒಳ್ಳೇದು. ಆತ್ರಿ ಅಪ್ಪಾರ, ಹೋಗಿ ಬರ್ತೀವ್ರಿ ನಾವು. ಇಂಥ ಸರಳ ವ್ಯಕ್ತಿ ಕೇವಲ ಸಂತ ಮಾತ್ರ ಅಲ್ಲ, ಮಹಾನ್ ಜ್ಞಾನೋಪಸಕ. ಎಷ್ಟೋ ವಿದ್ಯಾ ಕೇಂದ್ರಗಳನ್ನ ಸ್ಥಾಪಿಸಿ ನಡೆಸ್ತವ್ರಿ ಇವರು. ಅದ್ರಲ್ಲಿ ಒಂದ್ರಲ್ಲಿ ಇವ್ರ ಹೆಸರಿರ್ನಿಲ್ಲ ಅಂತೀನಿ, ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇರ್ನಿಲ್ಲ. ಅದೇ ಇಲ್ರಿ, ಅವ್ರ ಅಂಗಿಗೆ ಕಿಶೆ ಇರ್ಲಿಲ್ಲ ಅಂತೀನಿ. ಅಂತ ನಿಸ್ವಾರ್ಥ ವ್ಯಕ್ತಿ. ಜೊತೆಗೆ ಹಲವು ವಿಶ್ವವಿದ್ಯಾಲಯಗಳಿಂದ ಬಂದಂತ ಡಾಕ್ಟರೇಟ್ ಪದವಿಗಳು, 2018ರಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಂತ ಪದ್ಮಶ್ರೀ ಪ್ರಶಸ್ತಿ, ಸರ್ಕಾರ ಮಠ ನಡ್ಸಕನ್ ಕೊಟ್ಟ ಕೋಟ್ಯಾಂತರ ರೂಪಾಯಿ ಹಣನ ಸೌಜನ್ಯದಿಂದ ಹಿಂತಿರುಗಿಸ್ತಂತ ಮಹಾನ್ ವ್ಯಕ್ತಿ, ಜೇಬಿಲ್ಲದ ಯೋಗಿ. ನಾನು ಸಂತ, ಭಕ್ತರಿಗೆ ಜ್ಞಾನ ಭಂಡಾರ ಹಂಚೋದ ನನ್ನ ಕಾಯಕ. ಪದವಿ ಪ್ರಶಸ್ತಿಗಳ ಅವಶ್ಯಕತೆ ನನಗಿಲ್ಲ, ಹಣದ ಅನಿವಾರ್ಯತೆಯೂ ಇಲ್ಲ. ಈ ಮಠ ನಡ್ಸಾಕ ಭಕ್ತರದಾರ. ಆಹಾ, ಎಂಥ ಮಾತು, ಎಂಥ ಮಾತು. ಆ ನುಡಿಗಳು ಶಾರದೆಯ ಸಂಗೀತ ಸುದಿಯಂತಿವೆ. ಆಡು ಮುಟ್ಟದ ಸೊಪ್ಪಿಲ್ಲ, ಗುರುಗಳ ಪ್ರವಚನಕ್ಕೊಳಪಡೆದಿರುವಂತ ಒಂದು ವಿಷಯನೂ ಇಲ್ಲ. ಅವ್ರು ಒಂದೊಂದು ಮಾತನು ಸೂಜಿಗಳಿನ ಹಂಗ. ಅವ್ರ ಮಾತ್ಗೆ ಬರೀ ಮನುಷ್ಯಕ್ಕೆ ಇಡೀ ಪ್ರಕೃತಿನೇ ಸ್ಪಂದಿಸ್ತಿತ್ತು. ಒಂದು ಗಿಡದಾಗ ಒಂದು 10-20 ಪಕ್ಷಿಗಳು ಬಂದು ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೇ ಹಾಡ್ತಿರ್ತದ. ಇದ ಪ್ರಯೋಗ ಹೌದಲ್ಲ ಹೇಳಿ. ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂದ್ರೆ ಮನಸ್ಸು ವಿಶಾಲ ಮಾಡೋದ. ಯಾವ ಶಾಸ್ತ್ರನೇ ಇರಲಿ, ಯಾವ ಧರ್ಮನೇ ಇರಲಿ, ಜಗತ್ನಾಗ ಯಾವುದೇ ಧರ್ಮ ಇರಲಿ, ಎಲ್ಲ ಧರ್ಮದ ಉದ್ದೇಶ ಏನಪ್ಪ? ಎಲ್ಲ ಶಾಸ್ತ್ರಗಳ ಉದ್ದೇಶ ಏನು? ಯಾರ ಈ ಜಗತ್ತಿಗೆ ಬರಲಿ ಜ್ಞಾನಿಗಳು, ಅವ್ರ ಉದ್ದೇಶ ಏನು? ಮನಸ್ಸ ದೊಡ್ಡದು ಮಾಡೋದು. ಎಂಥ ಆದರ್ಶ ಬಾಳಣ್ಣ ಅವರದ್ದು, ಆ ಮಹಾಸಂತರದ್ದು. ಹೌದು, ಅವ್ರದು ಆದರ್ಶ ಬಾಳು, ನುಡಿದಂತೆ ನಡೆದವರು. ಕಾವಿ ಬಟ್ಟೆ ಧರಿಸ್ತವ್ರಲ್ಲ, ಬಿಳಿ ಬಟ್ಟೆಯನ್ನು ಧರಿಸಿ ಶುದ್ಧತೆ, ಸರಳತೆ, ಪ್ರಾಮಾಣಿಕತೆಗೆ ಪ್ರತಿಬಿಂಬವಾಗಿತ್ತವ್ರ ವ್ಯಕ್ತಿತ್ವ. ಇಂದಿಗೆ ಅವರು ಭೌತಿಕವಾಗಿ ಮರೆಯಾಗಿ 3 ವರ್ಷ ಆಯ್ತು. ಆ ಸತ್ಯಸಂತನ ಕೊನೆಯ ಸಂದೇಶದಲ್ಲೂ ನುಡಿದಂತೆ ನಡೆದಾಡುವ ದೇವರವರು. ಅಂತಿಮ ಅಭಿವಂದನ ಪತ್ರ. ಬದುಕು ಅನುಭವಗಳ ಪ್ರವಾಹ. ಅದರ ಸಿರಿವಂತಿಕೆಯು ವಿಶ್ವಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ. ಅದರ ಸೌಂದರ್ಯವು ರಾಗದ್ವೇಷರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ. ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ಅಂಥ ಜೀವನದ ಉಪಯುಕ್ತವಾದಂಥ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ.
ಅದು ಸ್ವಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹದುಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀಸಾಮಾನ್ಯರು. ನಿಸರ್ಗವು ಮೈಮನಸ್ಸುಗಳಿಗೆ ತಂಪನಿತ್ತಿದೆ. ತಾತ್ವಿಕ ಚಿಂತನೆಗಳು ತಿಳಿ ಬೆಳಗ ಹರಡಿವೆ. ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಸಂಶೋಧನೆಗಳು ದೃಷ್ಟಿಯ ಪರಿಸೀಮನೆಯನ್ನು ದೂರ ಸರಿಸಿವೆ. ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ. ಬದುಕು ಮುಗಿಯುತ್ತಿದೆ, ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಉಳಿಯುವುದು ಬರೀ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ, ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಾದನ ಪತ್ರ. ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು. ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು. ಶ್ರಾದ್ಧಿಕ ವಿಧಿವಿಧಾನ ಕರ್ಮಗಳು ಅನಗತ್ಯ. ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಅಂತಿಮ ನೆನಹು. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಅಂತ್ಯಃ ಪ್ರಣಮಾಂಜಲಿ. ಎಂಥ ಮಹಾಯೋಗಿ ಅಣ್ಣ ಅವರು. ನಂದು ತಪ್ಪಾಯ್ತು ಅಣ್ಣ, ಕ್ಷಮಿಸಿಬಿಡಿ. ಇನ್ನೆಂದೂ ಈ ರೀತಿ ಮಾಡಲ್ಲ. ಅವ್ರು ಹಾಕಿಕೊಟ್ಟ ದಾರಿಲೇ ನಡಿತೀನಿ, ಕ್ಷಮಿಸಿಬಿಡಿ ಅಣ್ಣ. ನಿನ್ನ ಕ್ಷಮ್ಸಕ್ ನಾನ್ಯಾರಪ್ಪ? ನಿನ್ ತಪ್ಪನ್ನ ನೀನು ಅರ್ತ್ಕೋ. ನೀನ್ ಮಾಡೋ ಪ್ರತಿಯೊಂದು ಕೆಲ್ಸದಲ್ಲೂ ನಿಸ್ವಾರ್ಥ ಇರ್ಲಿ. ಆ ಕಾಯಕದಲ್ಲಿ ದೇವರಿದ್ದಾನೆ. ಅನ್ನವಾಗಿ ಬರ್ತಾನ ದೇವರು, ನೀರಾಗಿ ಸುರಿತಾನ ದೇವರು, ಹೊಳೆಯಾಗಿ ಹರಿತಾನ ದೇವರು, ಒಳಗೆ ಜ್ಞಾನದ ಜ್ಯೋತಿಯಾಗಿ ಮೆನಕ್ತಾನ ದೇವರು. ಅಣ್ಣ, ಅಷ್ಟಕ್ಕೂ ನಿಮ್ಮ ಹೆಸರೇನಣ್ಣ? ನನ್ನ ಹೆಸ್ರಾ ಮಹಮ್ಮದ್ ಸಲೀಂ. ಆಹಾ, ಎಂಥ ಯೋಗಿ, ಎಂಥ ಯೋಗಿ! ಇಂಥ ಮಹಾತ್ಮನ ಮಹಿಮೆಯನ್ನು ಅರಿಯದೆ ವ್ಯಥ ಭ್ರಮೆಯಲ್ಲಿ ಮುಳುಗಿಬಿಟ್ಟಿದ್ದನಲ್ಲ. ನಾರದರೆ, ನಾ ಶಿವಯೋಗಿಯ ದರ್ಶನ ಪಡೆಯಬೇಕಿತ್ತಲ್ಲ. ಅದಕ್ಕೇನಂತೆ, ಅವರು ಈಗ ಸ್ವರ್ಗವಾಸಿಗಳಾಗಿದ್ದಾರೆ. ನಡೆಯಿರಿ ಹೋಗೋಣ. ಏನಿದು ಈ ನಿರಾಳ ಮೌನ? ಇದು ನಿಜವಾಗಿಯೂ ಇಂದ್ರನ ಆಸ್ಥಾನವೇ? ನಾದ ಸುರಭಿಯ ಝೇಂಕಾರವಿಲ್ಲ, ನೃತ್ಯರಾಣಿಯರ ವೈಭೋಗವಿಲ್ಲ. ಏನೇ ಆಶ್ಚರ್ಯ! ಓಹೋ, ಇಂದ್ರದೇವ ಧ್ಯಾನ ಸ್ಥಿತಿಯಲ್ಲಿ. ಇಂದ್ರದೇವ, ಇಂದ್ರದೇವ! ಓಹೋ, ನಾರದರು, ಪ್ರಣಾಮಗಳು. ಏನು, ಯಮರಾಜನ ಜೊತೆಯಲ್ಲಿ ಇಷ್ಟು ದೂರ ಪ್ರಯಾಣ? ಅದಿರಲಿ ಇಂದ್ರದೇವ, ದೇವಕನ್ಯರ ಸಂಭ್ರಮದ ಸಂಗಡವ ಬಿಟ್ಟು ಈ ನಿಶ್ಚಲ ಧ್ಯಾನ ಸ್ಥಿತಿಯಲ್ಲಿ ನೀನು? ಅದೆಲ್ಲ ಆ ಮಹಾಯೋಗಿ, ಜ್ಞಾನಯೋಗಿ, ಸಿದ್ಧಯೋಗಿಗಳ ಪ್ರಭಾವ. ಆಹಾ, ಎಂಥ ಯೋಗಿ! ಇಂದ್ರರೇ, ನಿಮ್ಮ ಅಪ್ಪಣೆ ಇದ್ದರೆ ನಾನು ಆ ಶಿವಯೋಗಿಯನ್ನು ನಮ್ಮ ಲೋಕಕ್ಕೆ 1-2 ದಿನಗಳ ಕಾಲ ಕರೆದುಕೊಂಡು ಹೋಗಬಹುದೇ? ಅದಕ್ಕೆ ಅಪ್ಪಣೆ ಏಕೆ ಯಮರಾಜ? ಆ ಮಹಾಯೋಗಿಯ ಅವಶ್ಯಕತೆ ಎಲ್ಲರಿಗೂ ಇದೆ. ಧಾರಾಳವಾಗಿ ಕರೆದುಕೊಂಡು ಹೋಗಿ. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ.